ಸಾಫ್ಟಾಗಿ ಉದುರುದುರಾಗಿರುವಂತಹ ಅವಲಕ್ಕಿನ ತಿಂದ್ಬಿಟ್ಟು ಡೇನ ಸ್ಟಾರ್ಟ್ ಮಾಡಿದರೆ ಎಷ್ಟು ಸಖತ್ತಾಗಿರುತ್ತಲ್ವ. ಮಹಾರಾಷ್ಟ್ರದ ಸ್ಪೆಷಲ್ ಡಿಶ್ ಕಾಂದಾ ಪೋಹ ಮಾಡೋದು ಹೇಗೆ ಅಂತ ನೋಡೋಣ. ಕೆಲವೊಂದು ಟಿಪ್ಸ್ ಇದೆ, ಅದನ್ನು ಫಾಲೋ ಮಾಡಿದರೆ ಸೂಪರ್ ಸಾಫ್ಟಾಗಿ ಉದುರುದುರಾಗಿರುವಂಥ ಅವಲಕ್ಕಿನ ಮಾಡ್ಕೊಳ್ಬೋದು. ಮನೇಲಿ ಈ ರೀತಿ ಚಿಕ್ಕ ಸೈಜ್ ಬೌಲ್ ಇರುತ್ತಲ್ಲ, ಅದರಿಂದ 3 ಬೌಲ್ನಷ್ಟು ನಾನು ಅವಲಕ್ಕಿನ ತಗೊಂಡಿದ್ದೀನಿ. ಒಂದು 4 ಜನ ತಿನ್ಬೋದು. ನೋಡಿ, ಈ ರೀತಿ ಸ್ವಲ್ಪ ದಪ್ಪ ಸೈಜ್ ಇರೋ ಅವಲಕ್ಕಿನ ತಗೊಂಡ್ರೆ ಅವಲಕ್ಕಿ ನೆನೆಸಿ ಆದಮೇಲೆ ಮಿಜ್ಜೆ ಥರ ಆಗಲ್ಲ. ತುಂಬ ತೆಳುವಾದ ಅವಲಕ್ಕಿನ ತಗೊಂಡ್ರೆ ಸ್ವಲ್ಪ ಮಿಜ್ಜೆ ಥರ ಆಗಿಬಿಡುತ್ತೆ. ಇವಾಗ ಸಾನ್ಸ್ಕೊಂಡ್ಬಿಡೋಣ. ಏನಕ್ಕೆ ಸಾನಿಸ್ಬೇಕಂದ್ರೆ ಇಲ್ಲಿ ನೋಡಿ, ಈ ರೀತಿ ಪೌಡರ್ ಥರ ಏನು ಬಂದಿದೆಯಲ್ಲ, ಇದನ್ನು ನಾವು ಬಿಸಾಕ್ಬಿಡ್ಬೇಕು. ಇದೇನಾದರೂ ಅವಲಕ್ಕಿ ಒಳಗಡೆ ಬಂದರೆ ಸ್ವಲ್ಪ ಅವಲಕ್ಕಿ ಸ್ಟಿಕ್ಕಿ ಥರ ಆಗುತ್ತೆ. ಹಾಗಾಗಿ ಸಾನ್ಸ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಕಸ ಕಡ್ಡಿ ಏನಾದರೂ ಇದ್ದರೆ ಆರಿಸಿ ಬಿಸಾಕ್ಬಿಡೋಣ. ಇವಾಗ ಇದಕ್ಕೆ ನೀರನ್ನು ಹಾಕಿ ತೊಳ್ಕೊಂಡ್ಬಿಡೋಣ. ಈ ರೀತಿ ಸಾನ್ಗೆ ಮೇಲೇ ನೀರನ್ನು ಹಾಕಿ ತೊಳ್ಕೊಳ್ಳಿ. ಸೊ ಎಷ್ಟು ನೀರು ಬೇಕೋ ಅಷ್ಟು ನೀರು ಅವಲಕ್ಕಿ ಎಬ್ಸಾರ್ವ್ ಮಾಡಿಕೊಂಡು ನೆಂದ್ಬಿಡುತ್ತೆ. ಇನ್ನು ಮಿಕ್ಕಿದ ನೀರು ಸೋಸಿ ಹೋಗ್ಬಿಡುತ್ತೆ. ಸೊ ನೋಡಿ, ಇವಾಗ ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಈರುಳ್ಳಿಗೆ ಆಮೇಲೆ ಉಪ್ಪನ್ನು ಹಾಕೊಳ್ಳೋಣ. ಇವಾಗ ಅವಲಕ್ಕಿಗೆ ಮಾತ್ರ. ಹಾಗೆ ಒಂದು 1/4 ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಡ್ತೀನಿ. ಸಕ್ಕರೆ ನೀವು ಬೇಡ ಅಂದರೆ ಎಕ್ಸ್ಕ್ಲೂಡ್ ಕೂಡ ಮಾಡ್ಬೋದು. ಈ ರೀತಿ ನಾವು ಅವಲಕ್ಕಿನ ನೆನೆ ಇಡುವಾಗ ಉಪ್ಪು, ಸಕ್ಕರೆ ಮತ್ತು ನಿಂಬೆ ಹಣ್ಣನ್ನು ಹಾಕೊಳ್ಳೋದ್ರಿಂದ ಅವಲಕ್ಕಿಯಲ್ಲಿ ಇವೆಲ್ಲವೂ ನೀಟಾಗಿ ಮಿಕ್ಸ್ ಆಗುತ್ತೆ. ಅವಲಕ್ಕಿ ಚೆನ್ನಾಗಿ ಉಪ್ಪು, ನಿಂಬೆ ಹಣ್ಣನ್ನು ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇವಾಗ ಒಗ್ಗರಣೆಗೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಬೋದು. ಇವಾಗ ನೋಡಿ, ಹುರಿದಿರುವಂಥ ಕಡಲೆ ಬೀಜನ ನಾನು ತೆಗೆದಿಡ್ತೀನಿ. ಕಲರ್ ಕೂಡ ಚೇಂಜ್ ಆಗಿದೆ, ಕ್ರಿಸ್ಪಿ ಕೂಡ ಆಗಿದೆ. ಇವಾಗ ಅದೇ ಎಣ್ಣೆಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ತಿಂತಿದ್ರೆ ನೀವು 2 ಎಕ್ಸ್ಟ್ರಾ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಹಾಗೆ ಕರಿಬೇವು. ಇವಾಗ ಇದಕ್ಕೆ 1.5 ಬೌಲ್ನಷ್ಟು ಈರುಳ್ಳಿನ ಹಾಕ್ಕೊಂಡ್ಬಿಡೋಣ. ಏನಕ್ಕೆ ನಾನು ಈ ರೀತಿ ಕೌಂಟ್ ಮಾಡಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅಂತೀರಾ? ಈರುಳ್ಳಿ ಜಾಸ್ತಿ ಇದ್ರೇ ಅವಲಕ್ಕಿ ಮೆತ್ತಗೆ ಉಳಿಯೋದು. ನಾವು ಅವಲಕ್ಕಿನ ಮಾಡಿಟ್ಟಾದ್ಮೇಲೆ ಅಯ್ಯೋ ಹಾರ್ಡ್ ಆಯಿತು ಅಂತೀವಲ್ವ, ಆ ರೀತಿ ಆಗಲ್ಲ. ಈ ರೀತಿ 3 ಬೌಲ್ ಅವಲಕ್ಕಿಗೆ 1.5 ಬೌಲ್ನಷ್ಟು ಈರುಳ್ಳಿನ ಹಾಕ್ಕೊಂಡ್ರೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ಅವಲಕ್ಕಿಗೆ ನಾವು ಆಲ್ರೆಡಿ ಸಾಲ್ಟ್ ಹಾಕಿದ್ವಿ. ಇದು ಈರುಳ್ಳಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆನೆಸಿಟ್ಟಿರುವಂಥ ಅವಲಕ್ಕಿನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈರುಳ್ಳಿಯಲ್ಲಿರೋ ಮಾಯಿಶ್ಚರ್ ಅವಲಕ್ಕಿನ ಸಾಫ್ಟಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಜಾಸ್ತಿ ಈರುಳ್ಳಿನ ಹಾಕಿದರೆ ಅವಲಕ್ಕಿ ಸಾಫ್ಟಾಗಿ ಉಳಿಯುತ್ತೆ. ಹಾಗಾಗಿ ಇದಕ್ಕೆ ಕಾಂದಾ ಪೋಹ ಅಂತಾರೆ. ನಾವೆಷ್ಟು ಅವಲಕ್ಕಿನ ತಗೊಂಡಿರ್ತೀವೋ ಅದರ ಅರ್ಧದಷ್ಟು ಭಾಗ ಈರುಳ್ಳಿನ ಹಾಕ್ಕೊಳ್ಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ, ಉದುರುದುರಾಗಿದೆ, ಸಾಫ್ಟ್ ಆಗಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. 5 ನಿಮಿಷ ಆಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ನೀವು ತುರಿದಿರುವಂಥ ಹಸಿ ಕೊಬ್ಬರಿನ ಕೂಡ ಹಾಕ್ಕೊಳ್ಬೋದು. ಕೆಲವರಿಗೆ ಹಸಿ ಕೊಬ್ಬರಿ ಅಂದರೆ ಇಷ್ಟ ಆಗಲ್ಲ. ಹಾಗಾಗಿ ಯಾರಿಗೆ ಬೇಕೋ ಅವರಿಗೆ ಸರ್ವ್ ಮಾಡಿ ಆದಮೇಲೆ ಕೂಡ ಹಾಕ್ಬೋದು. ಲಾಸ್ಟಿಗೆ ನಾನು ಹುರಿದಿರುವಂಥ ಕಡಲೆ ಬೀಜನ ಹಾಕ್ಕೊಂಡ್ಬಿಡ್ತೀನಿ. ಕಡಲೆ ಬೀಜನ ನಾವು ಈ ರೀತಿ ಲಾಸ್ಟಿಗೆ ಹಾಕೊಳ್ಳೋದ್ರಿಂದ ಅದರ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ. ಬಿಸಿ ಬಿಸಿ ಉದುರುದುರಾಗಿರುವಂತಹ ಸಾಫ್ಟ್ ಪೋಹ ಸವಿಯಲು ಸಿದ್ಧ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೊಂಡ್ಬಿಡೋಣ. ಹಾಗೆ ತುರಿದಿರುವಂಥ ಹಸಿ ಕೊಬ್ಬರಿ ಮತ್ತು ನಿಂಬೆಹಣ್ಣು. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.